ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಅನ್ನೋರವರೇ, ನಮ್ಮ ಲೋಕಸಭಾ ಸದಸ್ಯರು ಯುವ ನಾಯಕರಂತ ಪ್ರಜ್ವಲ್ ರೇವಣ್ಣವರೇ, ಅಭಿವೃದ್ಧಿ ಹರಿಕಾರರು ಹಾಸನ ಜಿಲ್ಲೆಯ ನಮ್ಮ ಎಲ್ಲರ ನಾಯಕರಂತ ರೇವಣ್ಣ ಸಾಹೇಬರು, ಶಾಸಕರಂತ ಬಾಲಣ್ಣವರೇ, ಮಂಜಣ್ಣನವರೇ, ಎಲ್ಲ ನನ್ನ ಭೋಜೇಗೌಡರು, ಎಲ್ಲ ಶಾಸಕ ಮಿತ್ರರು, ಮಾಜಿ ಶಾಸಕರು ಮತ್ತು ಎಲ್ಲ ಪಕ್ಷದ ಮುಖಂಡರೇ, ಇಲ್ಲಿ ಎಲ್ಲ ಪಕ್ಷದ ನಿಷ್ಠಾವಂತ ಎಲ್ಲ ಕಾರ್ಯಕರ್ತರೆ, ಇವತ್ತು ಕುಮಾರಣ್ಣವರು ಲೋಕಸಭೆ ಚುನಾವಣೆ ಒಂದು ಅಭ್ಯರ್ಥಿನ ಪ್ರಜ್ವಲ್ ಅವ್ರನ್ನ ಘೋಷಣೆ ಮಾಡಲಿಕ್ಕೆ ಹಾಸನಕ್ಕೆ ಬಂದಿರೋ ನಮ್ಮೆಲ್ಲ ಬಹಳ ಸಂತೋಷದ ಸಂದರ್ಭ. ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ನಾವೆಲ್ಲ ಸೇರಿ ಇವತ್ತು ಕುಮಾರಣ್ಣವರು ಹಾಸನಿಗೆ ಬಂದು ಲೋಕಸಭಾ ಚುನಾವಣೆಯನ್ನ ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಚಾಲನೆ ಕೂಡ ಇವತ್ತು ಕೊಡುವ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣನವರು 100ಕ್ಕೆ 100 ಭಾಗ ದೊಡ್ಡ ಅಂತರದಲ್ಲಿ ಈ ಇತಿಹಾಸ ನಾವು ಯಾರು ಕೂಡ ಹಿಂದಿನ ಹಾಸನ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟ ಅಂತರದಲ್ಲಿ ಕಳೆದ ಚುನಾವಣೆಗಿಂತ ಈ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅಂತರ ಮತದಿಂದ ನಾವು ಗೆಲ್ಲಿಸ್ಕೊಂಡ್ ಬರ್ತೀವಿ ಅಂತ ತಮ್ಮೆದುರಿಗೆ ನಾವೆಲ್ಲ ಕೂಡ ಪ್ರಮಾಣವನ್ನು ಕೂಡ ಮಾಡ್ತಾ, ಈಗಾಗಲೇ ಲಿಂಗೇಶ್ವರನವರು ಸರ್ಕಾರದ ದುರಾಡಳಿತ ಹೇಗೆ ನಡೀತಾ ಇದೆ ಅಂತ ಹೇಳಿ ಸುಮಾರು ವಿಚಾರಗಳು ಕೂಡ ಹೇಳಿದ್ರು. ಇವತ್ತು ಒಬ್ಬ ಶಾಸಕರಾಗಿ, ನಾವು ವಿರೋಧ ಪಕ್ಷ ಶಾಸಕರಾಗಿ ಇವತ್ತು ನಮಗೆ ಬರೀ 2 ಕೋಟಿ ಹಣವನ್ನ ಶಾಸಕ ನಿಧಿಯಿಂದ ಕೊಡ್ತೀವಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ ಬಿಟ್ರೆ ನಮಗೆ ಬಂದಿರೋ 1 ಕೋಟಿ. ಅದ್ರೂ ಕೂಡ ಇವತ್ತು ನಮ್ಮ ವಿರೋಧ ಪಕ್ಷದ ಶಾಸಕರ ನಾವೇ ಅಸಮಾಧಾನ ಏನಲ್ಲ, ಅಲ್ಲಿ ಇವತ್ತು ನಮ್ಮ ಆಡಳಿತ ಪಕ್ಷದ ಕಾಂಗ್ರೆಸ್ ಶಾಸಕರು ಕೂಡ ಬಹಳಷ್ಟು ಅಸಮಾಧಾನ ಕೂಡ ಹೇಳ್ಕೋತಾರೆ. ಯಾಕಂದ್ರೆ ಇವತ್ತು ಏನು 5 ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಏನು ಜನರಿಗೆ ಮತ್ತು ರೈತರಿಗೆ ಅನ್ಯಾಯ ಏನಾಗ್ತಾ ಇದೆ. ಇವತ್ತು ನಾವು ಹಳ್ಳಿಲಿ ಪ್ರತಿ ಹಳ್ಳಿ ಕೂಡ ನಾವು ಶಾಸಕರು ಹೋದ್ರೆ ನೀರಿಲ್ಲ, ಕುಡಿಯಕ್ಕೆ ನೀರಿಲ್ಲ, ಜನಗಳಿಗೆ ರೈತರಿಗೆ ಬೆಳೆಗೆ ಮಾಡ್ಲಿಕ್ಕೂ ಕೂಡ ನೀರಿಲ್ಲ, ಟಿಸಿ ಇಲ್ಲ, ಹಲವಾರು ಸಮಸ್ಯೆಗಳಿಂದ ಇವತ್ತು ರೈತರು ಕೂಡ ಬಳಲ್ತಾ ಇದ್ದಾರೆ. ಇವತ್ತು ಸರ್ಕಾರ ಯಾವುದು ಕೂಡ ಕಿಂಚಿತ್ತು ಒಂದು ಇದನ್ನು ಕೂಡ ಇವತ್ತು ಕೃತಜ್ಞತೆ ಕೂಡ ರೈತರ ಮೇಲೆ ಆಗಲಿ ಜನಗಳ ಮೇಲೆ ಇಟ್ಟಿಲ್ಲ ಅಂತ ಹೇಳ್ತಾ ಇವತ್ತಾಗಲೇ ಹಲವಾರು ಶಾಸಕರನ್ನು ಮಾತಾಡಲಿಕ್ಕಿದ್ದಾರೆ. ಇವತ್ತು ನಾವು ಪ್ರಜ್ವಲ್ ರೇವಣ್ಣವ್ರನ್ನ ಹಾಸನ ನನ್ನ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ದೊಡ್ಡ ಮಟ್ಟದ ಅಂತರದಲ್ಲಿ ನಾವು ಚುನಾಯಿಸಬೇಕು ಅಂತ ತಮ್ಮ ಮೂಲಕ ಕೂಡ ನಾವೆಲ್ಲ ಮನವಿಯನ್ನು ಮಾಡ್ತಾ, ಈಗಾಗಲೇ ನಾವು ಕೂಡ ಚುನಾವಣೆ ಪ್ರಚಾರನ ಶುರು ಮಾಡಿ ನಮ್ಮ ಮುಖಂಡರನ್ನ ಭೇಟಿ ಮಾಡೋದಿರ್ಬೋದು, ಮತ್ತೊಂದು ನಾಳೆಯಿಂದ ಮತ್ತೆ ಇನ್ನು ದೊಡ್ಡ ಮಟ್ಟದಲ್ಲಿ ಪ್ರಚಾರನ ಶುರು ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣನವ್ರನ್ನ ನಾವು ಗೆಲ್ಸ್ಕೊಂಡ್ ಬರಬೇಕು ಅಂತ ತಮ್ಮೆಲ್ಲರೂ ಕೂಡ ಮನವಿಯನ್ನು ಮಾಡ್ತಾನೆ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.